ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕುಂಬಾರಿಕೆಯಂತಹ ಸಾಂಪ್ರದಾಯಿಕ ಕುಲಕಸಬುಗಳು ತಮ್ಮ ಮಹತ್ವವನ್ನು ಇಂದಿಗೂ ಜೀವಂತವಾಗಿರಿಸಿಕೊಂಡು ಬಂದಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕುಂಬಾರಿಕೆಯನ್ನು ಕುಲಕಸಬನ್ನಾಗಿ ಮುಂದುವರಿಸಿಕೊಂಡು ಬಂದಿರುವ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಡುಕೆಬೇವೂರು ಗ್ರಾಮದ ಕೆಲ ಕುಟುಂಬಗಳು ಅದರಿಂದಲೇ ಬದುಕು ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಕುಡುಕೆಬೇವೂರು ಗ್ರಾಮ ಮಣ್ಣಿನ ಮಡಿಕೆ ಕುಡಿಕೆಗಳ ತಯಾರಿಕೆಗೂ ಖ್ಯಾತಿ ಪಡೆದಿದೆ. ಪುರಾತನ ಕಾಲದಿಂದಲೂ ಸುಮಾರು 80 ಕುಟುಂಬಗಳು ಈ ವೃತ್ತಿಯಲ್ಲಿ ತೊಡಗಿಕೊಂಡಿವೆ. ಇಲ್ಲಿ ಜೇಡಿ ಮಣ್ಣಿನಿಂದ ತಯಾರು ಮಾಡುವ ಮಡಿಕೆಗಳಿಗೆ ಬೇಡಿಕೆಯೂ ಹೆಚ್ಚಾಗಿದ್ದು ಈ ಗ್ರಾಮದ ಜನರ ಜೀವನಕ್ಕೆ ಆಧಾರವಾಗಿವೆ. ಕುಡುಕೆಬೇವೂರು ಗ್ರಾಮದ BS ನಟರಾಜು ಕುಟುಂಬ ತಾತ ಮುತ್ತಾತನ ಕಾಲದಿಂದಲೂ ಕುಂಬಾರಿಕೆಯನ್ನೇ ಕುಲಕಸಬನ್ನಾಗಿ ಮುಂದುವರಿಸಿಕೊಂಡು ಬರುತ್ತಿದೆ. ಮಣ್ಣಿನ ಮಡಿಕೆ ಕುಡಿಕೆ ದೀಪಗಳು ಹುಂಡಿ ಹೂಜಿಗಳನ್ನು ತಯಾರು ಮಾಡುತ್ತಾರೆ. ಈ ಕಸುಬನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂಬುದು ಈ ಕುಟುಂಬಗಳ ಒಕ್ಕೊರಲ ಮನವಿಯಾಗಿದೆ. ಗುಜರಾತ್ ಉತ್ತರ ಪ್ರದೇಶ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಕುಂಬಾರಿಕೆಗೆ ಪ್ರೋತ್ಸಾಹ ನೀಡಬೇಕು. ಮಣ್ಣಿನ ಸಾಮಾನುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕುಲಕಸಬಿಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ಕುಂಬಾರಿಕೆ ವೃತ್ತಿ ಮಾಡುತ್ತಿರುವ ಸರಸ್ವತಿ, ಕಳೆದ 25 ವರ್ಷಗಳಿಂದಲೂ ಕುಂಬಾರಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ಹಾಗಾಗಿ ಜೇಡಿ ಮಣ್ಣಿನಿಂದ ಮಾಡಿದ ಕಲಾಕೃತಿಗಳನ್ನು ಎಲ್ಲರೂ ಬಳಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಕುಂಬಾರಿಕೆಯನ್ನು ಕುಲಕಸುಬನ್ನಾಗಿ ಮುಂದುವರಿಸಿಕೊಂಡು ಬಂದಿರುವ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಡುಕೆಬೇವೂರು ಗ್ರಾಮದ ಕೆಲ ಕುಟುಂಬಗಳು ಅದರಿಂದಲೇ ಬದುಕು ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಕುಡುಕೆಬೇವೂರು ಗ್ರಾಮ ಮಣ್ಣಿನ ಮಡಿಕೆ ಕುಡಿಕೆಗಳ ತಯಾರಿಕೆಗೂ ಖ್ಯಾತಿ ಪಡೆದಿದೆ. ಪುರಾತನ ಕಾಲದಿಂದಲೂ ಸುಮಾರು 80 ಕುಟುಂಬಗಳು ಈ ವೃತ್ತಿಯಲ್ಲಿ ತೊಡಗಿಕೊಂಡಿವೆ. ಇಲ್ಲಿ ಜೇಡಿ ಮಣ್ಣಿನಿಂದ ತಯಾರು ಮಾಡುವ ಮಡಿಕೆಗಳಿಗೆ ಬೇಡಿಕೆಯೂ ಹೆಚ್ಚಾಗಿದ್ದು ಈ ಗ್ರಾಮದ ಜನರ ಜೀವನಕ್ಕೆ ಆಧಾರವಾಗಿವೆ. ಕುಡುಕೆಬೇವೂರು ಗ್ರಾಮದ BS ನಟರಾಜು ಕುಟುಂಬ ತಾತ ಮುತ್ತಾತನ ಕಾಲದಿಂದಲೂ ಕುಂಬಾರಿಕೆಯನ್ನೇ ಕುಲಕಸುಬನ್ನಾಗಿ ಮುಂದುವರಿಸಿಕೊಂಡು ಬರುತ್ತಿದೆ. ಮಣ್ಣಿನ ಮಡಿಕೆ ಕುಡಿಕೆ ದೀಪಗಳು ಹುಂಡಿ ಹೂಜಿಗಳನ್ನು ತಯಾರು ಮಾಡುತ್ತಾರೆ. ಈ ಕಸುಬನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂಬುದು ಈ ಕುಟುಂಬಗಳ ಒಕ್ಕೊರಲ ಮನವಿಯಾಗಿದೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ BS ನಟರಾಜು, ಗುಜರಾತ್, ಉತ್ತರ ಪ್ರದೇಶ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಕುಂಬಾರಿಕೆಗೆ ಪ್ರೋತ್ಸಾಹ ನೀಡಬೇಕು. ಮಣ್ಣಿನ ಸಾಮಾನುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕುಲಕಸುಬಿಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕುಡಿಕೆನೇ ಮಾಡ್ಕೊಂಡು ಕುಡಿಕೆ ಮತ್ತೆ ದೀಪಗಳು ಮಣ್ಣಿನ ದೀಪಗಳು ಉಂಡಿಗಳು ಪೂಜೆಗಳು ಪಾಟ್ಗಳೆಲ್ಲ ಮಾಡ್ಕೊಂಡೇ ಬರ್ತಾ ಇದ್ದೀವಿ. UP ಗುಜರಾತ್ ಅಂತ ಅಹಮದಾಬಾದಲ್ಲೆಲ್ಲ ಏನ್ ಮಾಡಿದ್ದಾರೆ ಸರ್, ಅಲ್ಲಿ ಸರ್ಕಾರಗಳು ನಮ್ಮ ಕುಂಬಾರಿಕೆಗೆ ಉತ್ತೇಜನ ಕೊಟ್ಟು ಮಣ್ಣಿನ ಲೋಟ ಮಣ್ಣಿನ ಮೊಸರು ಕುಡಿಕೆ ಮಣ್ಣಿನ ಟೀ ಕುಡಿಕೆಗಳು ಮತ್ತೆ ಎಲ್ಲ ನೈಸರ್ಗಿಕವಾಗಿರುವಂತ ವಸ್ತುಗಳನ್ನ ಉಪಯೋಗಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮುಂದಕ್ಕೆ ಇವರು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಮಾತ್ರ ಹೇಳ್ತಾರೆ ಸರ್, ಆದ್ರೆ ಇಲ್ಲಿ ನಮ್ಗೆ ಯಾವುದೇ ಒಂದು ಮಣ್ಣಿನ ಲೋಟಗಳು ಇವೆಲ್ಲ ಮಾಡಿ ನಾವು ಮಾರ್ಕೆಟಿಂಗ್ ಇಲ್ಲ ಮಾಡಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಯ ಸರ್ಕಾರವನ್ನು ಕೇಳ್ಕೊತೀವಿ. ಕುಂಬಾರಿಕೆ ವೃತ್ತಿ ಮಾಡುತ್ತಿರುವ ಸರಸ್ವತಿ, ಕಳೆದ 25 ವರ್ಷಗಳಿಂದಲೂ ಕುಂಬಾರಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ಹಾಗಾಗಿ ಜೇಡಿ ಮಣ್ಣಿನಿಂದ ಮಾಡಿದ ಕಲಾಕೃತಿಗಳನ್ನು ಎಲ್ಲರೂ ಬಳಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದು ಯಾವುದೇ ರೀತಿ ನಾವು ಕೆಮಿಕಲ್ ಹಾಕಿ ಮಣ್ಣನ್ನ ಯೂಸ್ ಮಾಡಿ ಪ್ರಾಡಕ್ಟ್ ಮಾಡ್ತಾ ಇಲ್ಲ. ನಮ್ದೆಲ್ಲ ನೈಜಿಕವಾಗಿ ಜೇಡಿ ಮಣ್ಣನ್ನ ತಂದು ಕೆರೆಯಿಂದ ತಂದು ಫಿಲ್ಟರ್ ಮಾಡ್ಕೊಂಡು ನಾವು ಮಡಕೆಗಳು ಮತ್ತೆ ನೀರಿನ ಕುಡಿಕೆಗಳು ಮೊಸರು ಕುಡಿಕೆಗಳು ದೇವ್ರಿಗೆ ಸಾಮಾನು ಆಗುವಂತ ದೇವ್ರ ಕುಡಿಕೆಗಳು ಮಡಕೆಗಳು ಅದನ್ನೆಲ್ಲ ಮಾಡ್ತಾ ಇದೀವಿ. ನಮ್ಮ ಮಣ್ಣಲ್ಲಿ ಮಾಡಿರುವಂತಹ ಎಲ್ರಿಗೂ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದದ್ದು. ಖಂಡಿತವಾಗ್ಲೂ ಎಲ್ಲರೂ ಇದನ್ನ ತಗೊಂಡು ಯೂಸ್ ಮಾಡಿದ್ರೆ ಪರಿಸರ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಗಳು ಚೆನ್ನಾಗಿರುತ್ತೆ. ಚನ್ನಪಟ್ಟಣ ನಿವಾಸಿ ಶ್ರೀಧರ್ ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಮನೆಗಳಿದ್ದು ಕುಂಬಾರಿಕೆಯನ್ನೇ ತಮ್ಮ ಬದುಕಿನ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಮಡಿಕೆ ಕುಡಿಕೆ ಹೂಜಿ ಹಾಗೂ ಕಾಫಿ ಲೋಟಗಳನ್ನು ತಯಾರು ಮಾಡುತ್ತಿದ್ದಾರೆ. ಇತ್ತೀಚೆಗೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿದೆ. ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಮಾದರಿಯಲ್ಲೇ ರಾಜ್ಯ ಸರ್ಕಾರ ಕುಂಬಾರಿಕೆಗೆ ಅನುಕೂಲಕರ ವಾತಾವರಣ ನಿರ್ಮಿಸಬೇಕು. ಆರ್ಥಿಕವಾಗಿ ಸಹಕಾರ ನೀಡಿ ಪ್ರೋತ್ಸಾಹಿಸಿದರೆ ಹೆಚ್ಚಿನ ರೀತಿಯಲ್ಲಿ ಕುಲಕಸುಬನ್ನು ಮುಂದುವರಿಸಲು ಸಹಕಾರಿಯಾಗಲಿದೆ ಎಂದರು. ನಮ್ಮ ಮುತ್ತಾತರ ಕಾಲದಿಂದ ಸುಮಾರು 400-500 ವರ್ಷದಿಂದ ಕೂಡ ಈ ಕಸುಬನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ವಿಶ್ವಕರ್ಮ ಅಂತೇಳಿ ಒಂದು ಯೋಜನೆನ ರೂಪಿಸಿದ್ದಾರೆ. ಅದೇ ರೀತಿಯಲ್ಲಿ
ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ನಮಗೆ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಿರ್ಮಿಸೋ ಜೊತೆಗೆ ಆರ್ಥಿಕವಾಗಿ ನಮಗೆ ಒಂದು ಸಪೋರ್ಟನ್ನು ಮಾಡಿದ್ರೆ ಈ ಕಸಬು ಇನ್ನೂ ಹೆಚ್ಚು ಹೆಚ್ಚು ಜನ ಜಾಸ್ತಿಯಾಗಿ ಕೊಂಡ್ಕೊಳ್ಳೋರ ಜೊತೆಗೆ ನಾವು ಮಾಡೋರು ಕೂಡ ತೃಪ್ತಿಯಿಂದ ಈ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರ್ಷ ಯಾವುದೇ ರಾಸಾಯನಿಕವನ್ನು ಬೆರೆಸದೆ ನೈಸರ್ಗಿಕವಾಗಿ ಜೇಡಿ ಮಣ್ಣಿನಿಂದ ಕುಡುಕೆ ಬೇವೂರು ಗ್ರಾಮಸ್ಥರು ಗೃಹೋಪಯೋಗಿ ವಸ್ತುಗಳನ್ನು ತಯಾರು ಮಾಡುತ್ತಿದ್ದಾರೆ. ಇವರಿಗೆ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅನುದಾನ ಸಿಗುತ್ತಿದ್ದು, ಇದು ಇವರ ಕುಲಕಸುಬಿಗೆ ಮತ್ತಷ್ಟು ಪೂರಕವಾಗಿದೆ ಎಂದು ಹೇಳಿದರು. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಅದಕ್ಕೆ ಒಂದು ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಏನನ್ನು ಬೇಕಾದ ಸೌಲಭ್ಯ ಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಆ ಅಪ್ಲಿಕೇಶನ್ ಬಂದಾಗ ತಮ್ಮ ಲಾಗಿನಿಂದ ಅಧ್ಯಕ್ಷ ಲಾಗಿನ್ಗೆ ಹೋಗುತ್ತೆ. ಅಧ್ಯಕ್ಷ ಲಾಗಿನ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿದ ನಂತರ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಲ್ಲಿಂದ ಸಾಲ ಸೌಲಭ್ಯಗಳು ಕೊಡ್ತಾರೆ, ಅದನ್ನು ಉದ್ಯಮ ಮಾಡ್ತಾರೆ. ಜಿಲ್ಲಾ ಪರಿಸರ ಅಧಿಕಾರಿ ಸಿಆರ್ ಮಂಜುನಾಥ್, ಗ್ರಾಮದ ಜನರು ನೈಸರ್ಗಿಕವಾಗಿ ಸಿಗುವ ಜೇಡಿ ಮಣ್ಣಿನಿಂದ ತಯಾರು ಮಾಡುವ ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ಬಳಕೆ ಮಾಡುವುದರಿಂದ ಪ್ಲಾಸ್ಟಿಕ್ಗೆ ಕಡಿವಾಣ ಹಾಕಬಹುದು ಹಾಗೂ ಆರೋಗ್ಯಕ್ಕೂ ಇದು ತುಂಬಾ ಸಹಕಾರಿ ಎಂದು ತಿಳಿಸಿದರು. ಜೇಡಿ ಮಣ್ಣಿನಿಂದ ಮಾಡಿದಂತಹ ಈ ಮಡಕೆ ಅಂತ ನಾವು ಏನ್ ಹೇಳ್ತೀವಿ, ಆ ಮಡಕೆಗಳಲ್ಲಿ ನಾವು ಯಾವುದೇ ತರಹದ ಹಾನಿಕಾರಕಂತ ವಸ್ತುಗಳು ಇರೋದಿಲ್ಲ. ಅದನ್ನ ಮಾಡಬೇಕಾದ್ರೆ ಬರೇ ಜೇಡಿ ಮಣ್ಣನ್ನ ಚಂದ ಮಿದ್ದು ಅದನ್ನ ಬೇಯಿಸಿ ನಂತರ ನಮಗೆ ಮಾರ್ಕೆಟ್ಗೆ ಅದನ್ನ ಕೊಡ್ತಾರೆ. ಆ ಜನಗಳಿಗೆ ನಾವು ನಿಜವಾಗ್ಲೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ತಾಲೂಕಿನ ಕುಡುಕೆ ಬೇವೂರು ಗ್ರಾಮದಲ್ಲಿ ಗ್ರಾಮದ ಜನರು ತಯಾರಿಸುತ್ತಿರುವ ನೈಸರ್ಗಿಕ ಮಡಿಕೆಗಳು ಅವರ ಬದುಕಿಗೆ ಆಧಾರವಾಗಿದೆ.